ಧಾರವಾಡ ಮಠದ ಸ್ವಾಮಿಯ ಬೆತ್ತಲೆ ಸ್ನಾನ, ಮಹಿಳೆಯಿಂದ ಮಸಾಜ್, ಪ್ರೈವೇಟ್ ಪಾರ್ಟ್ಗೆ ಮಸಾಜ್ ಮಾಡಿಕೊಂಡ ವಿಡಿಯೋ ವೈರಲ್. ನಮ್ಮ ಮಠದ ಸ್ವಾಮಿಗಳಿಗೆ ಅದೇನಾಗಿದೆ ಏನೋ ಕಣ್ರಿ, ಇತ್ತೀಚೆಗೆ ಸನ್ಯಾಸಿ ಅಂತ ಹೇಳಿಕೊಂಡು ಅದೆಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಗೊತ್ತಾ? ಓರ್ವ ಚಿಕ್ಕ ಮಕ್ಕಳನ್ನ ಬಿಡದೆ ಲೈಂಗಿಕವಾಗಿ ಬೆಳೆಸ್ಕೊಂಡ, ಇನ್ನೋರ್ವ ಕೋಣೆಗೆ ಕರೆದು ಅತ್ಯಾಚಾರ ಮಾಡಿದ, ಮತ್ತೋರ್ವ ಕಾವಿ ಧರಿಸಿಕೊಂಡೆ ಎಲ್ಲವನ್ನ ಮುಗಿಸ್ಬಿಟ್ಟ. ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಂಬೋಕೆ ಕಷ್ಟ ಆಗ್ತಾ ಇದೆ ಕಣ್ರಿ. ಇದೀಗ ಧಾರವಾಡದಲ್ಲಿ ಇಂಥದ್ದೇ ಒಂದು ವಿಡಿಯೋ ವೈರಲ್ ಆಗಿದೆ. ಈ ಸ್ವಾಮಿಯನ್ನ ಸರಿಯಾಗಿ ನೋಡಿ, ಪೂರ್ತಿ ಬೆತ್ತಲಾಗಿದ್ದಾನೆ. ಇಲ್ಲಿ ಮಹಿಳೆಯೊಬ್ಬಳು ಸ್ವಾಮಿಯನ್ನ ಮಸಾಜ್ ಮಾಡ್ತಾ ಇದ್ದಾಳೆ. ಈತ ಮಾತ್ರ ದೇಹದ ಮೇಲೆ ಒಂದ್ ತುಂಡು ಬಟ್ಟೆಯನ್ನ ಹಾಕಿಕೊಳ್ಳದೆ ನಗ್ನವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಪೂರ್ತಿ ಎಣ್ಣೆ ಹಚ್ಚಿ ಮಹಿಳಾ ಭಕ್ತಿಯೊಬ್ಳು ಸರಿಯಾಗಿಯೇ ಮಸಾಜ್ ಮಾಡ್ತಿದ್ದಾಳೆ. ಇನ್ನೊಂದು ವಿಡಿಯೋದಲ್ಲಿ ಈ ಮಠದ ಸ್ವಾಮೀಜಿ ನಗ್ನವಾಗಿ ಕೂತಿದ್ದಾನೆ. ಈತನ ಪ್ರೈವೇಟ್ ಪಾರ್ಟ್ಗಳೆಲ್ಲ ಮಹಿಳೆಯಿಂದ ಬಿಂದಾಸ್ ಮಸಾಜ್ ಮಾಡಿಸಿಕೊಳ್ಳುತ್ತಿರುವ ಅಪ್ಪ ಪೊಲೀಸ್ ಸ್ವಾಮಿ ಕಣ್ರಿ ಇವನು. ಅಂದ ಹಾಗೆ ಈ ವಿಡಿಯೋ ವೈರಲ್ ಆಗಿದ್ದು ಧಾರವಾಡ ತಾಲೂಕಿನ ಕವಲಗೆರೆ ಗ್ರಾಮದಿಂದ. ಇಲ್ಲಿನ ಶಿವಾನಂದ ಮಠದ ಸ್ವಾಮಿಯೇ ಬೆತ್ತಲಾಗಿ ಮಹಿಳೆಯಿಂದ ಮಸಾಜ್ ಮಾಡಿಕೊಂಡಿದ್ದಾರೆ. ಸ್ವಾಮೀಜಿ ನಗ್ನ ವಿಡಿಯೋ ವೈರಲ್ ಮಾಡಿದ ಐವರ ಗ್ಯಾಂಗ್ 20 ಲಕ್ಷಕ್ಕೆ ಬೇಡಿಕೆ ಇಟ್ಟು 10 ಲಕ್ಷಕ್ಕೆ ಡೀಲ್ ಮುಗಿಸಿದ್ದ ಗ್ಯಾಂಗ್. ಇಲ್ಲಿ ಸ್ವಾಮೀಜಿ ಮಹಿಳೆಯಿಂದ ಬೆತ್ತಲೆ ಸ್ನಾನ ಮಾಡಿಸಿಕೊಂಡಿರೋದೇ ತಪ್ಪು ಕಣ್ರಿ. ಅಂತದ್ರಲ್ಲಿ ಕೆಲ ಕಿಡಿಗೇಡಿಗಳು ಇದನ್ನ ವಿಡಿಯೋ ಮಾಡಿದ್ರು. ಶಿವಾನಂದ ಸ್ವಾಮೀಜಿಗೆ 20 ಲಕ್ಷ ರೂಪಾಯಿಯ ಬೇಡಿಕೆಯನ್ನಿಟ್ಟಿದ್ರು. ಇದರಿಂದ ತಮ್ಮ ಮಠಕ್ಕೆ ಹೆಸರಿಗೆ ಕಳಂಕ ಬರದಂತೆ ತಡೆಯೋದಕ್ಕೆ ಸ್ವಾಮಿಗಳು 10 ಲಕ್ಷ ರೂಪಾಯಿಗೆ ಡೀಲ್ ಮುಗಿಸಿದ್ರು ಕಣ್ರಿ. ಆದ್ರೆ ಖದೀಮರ ಗ್ಯಾಂಗ್ಗೆ 7 ಲಕ್ಷ ರೂಪಾಯಿ ನೀಡಿ ವಿಡಿಯೋ ಡಿಲೀಟ್ ಮಾಡುವಂತೆ ಕೇಳಿಕೊಂಡಿದ್ರು. 10 ಲಕ್ಷ ರೂಪಾಯಿಯಲ್ಲಿ 3 ಲಕ್ಷ ರೂಪಾಯಿ ಕಡಿಮೆ ಇದೆ ಅಂತ ದಯಾನಂದ ಸ್ವಾಮೀಜಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದ ಖದೀಮರು ಅಪ್ಲೋಡ್ ಮಾಡಿ ಮಾನ ಮರ್ಯಾದೆಯನ್ನ ಹರಾಜಾಕಿದ್ದಾರೆ. ಸದ್ಯಕ್ಕೆ ಸ್ವಾಮೀಜಿಯ ವಿಡಿಯೋ ನೋಡಿದ ಗ್ರಾಮಸ್ಥರು ದಯಾನಂದ ಸ್ವಾಮೀಜಿಗೆ ಛೀಮಾರಿ ಹಾಕಿದ್ದಾರೆ. ಇವರಿಗೆ ಬ್ಲಾಕ್ ಮೇಲ್ ಮಾಡಿದ ಇವರ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಇದರಲ್ಲಿ ಮಸಾಜ್ ಮಾಡ್ತಿದ್ದ ಲೇಡಿಯ ಕೈವಾಡ ಇದೆಯಾ ಅಥವಾ ಶ್ರೀಗಳನ್ನ ಕೆಡ್ಡಾಗೆ ಬೀಳಿಸಲು ಮುಂಚಿತವಾಗಿ ಪ್ಲಾನ್ ರೆಡಿ ಆಗಿತ್ತ ಅನ್ನೋದು ಎಲ್ಲಾ ಮಾಹಿತಿಗಳು ತನಿಖೆ ಮುಖಾಂತರ ತಿಳಿದು ಬರಬೇಕಾಗಿದೆ. ಆದ್ರೆ ಇಲ್ಲಿ ಕಾವಿ ತೊಟ್ಟವರು ಹೆಣ್ಣು ಮಣ್ಣು ಹೊನ್ನು ಆಸೆ ಆಕಾಂಕ್ಷೆಗಳನ್ನ ತೊರೆದು ಭವಭಾವಗಳಿಂದ ದೂರ ಇರ್ತಾರೆ. ಆದ್ರೆ ಎಲ್ಲಾ ಆಸೆಗಳಿದ್ರು ಕಾವಿ ಹೆಸರಿನಲ್ಲಿ ಜನರ ನಂಬಿಕೆಯನ್ನ ಮೋಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಖುದ್ದು ಸ್ವಾಮಿಗಳು ಅರ್ಥ ಮಾಡಿಕೊಳ್ಳಬೇಕು ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಧಾರವಾಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.